ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಮನೆಯಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ಗಳು ಸಹ ಒಬ್ಬ ವಿಲನ್ ನ ಕೈಯಲ್ಲಿ ಕೈಗೊಂಬೆಗಳಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ವಿಲನ್ ನ ಕಡೆಯಿಂದ ಪ್ರತಿಯೊಬ್ಬರು ಸಹ ಕೆಲವೊಂದು ಡೀಲ್ಸ್ ಬರ್ತಾ ಇದೆ, ಮತ್ತೆ ಆಮಿಷಗಳು ಬರ್ತಾ ಇದೆ. ಯಾರೆಲ್ಲ ಈ ಡೀಲ್ಸ್ ಗೆ ಒಪ್ಕೊಳ್ತಾರೆ, ಆಮಿಷಕ್ಕೆ ಒಳಗಾಗ್ತಾರೆ, ಅವರ ವ್ಯಕ್ತಿತ್ವ ಯಾವ ತರ ಈ ಒಂದು ವಾರ ತೋರಿಸ್ಕೊಳ್ತಾರೆ ಅನ್ನೋದೇ ಈ ಒಂದು ವಾರ ನೀಡ್ತಾ ಇರೋ ಟಾಸ್ಕ್ ಅಂತಾನೆ ಹೇಳ್ಬೋದು. ಈಗಾಗಲೇ ಬೆಳಗ್ಗೆ ರಿಲೀಸ್ ಆದಂತ ಪ್ರೋಮೋದಲ್ಲಿ ಗಂಧರ್ವರು ವರ್ಸಸ್ ರಾಕ್ಷಸರು ಇರ್ಬೋದು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುವಂತ ಟಾಸ್ಕ್ ನ ನೀಡಿದರೆ ಬಿಗ್ ಬಾಸ್ ಒಂದು ವ್ಯಕ್ತಿತ್ವ ಪರಿಶೀಲನೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿ ನಮಗೆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಕೆಲವೊಂದು ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಮನೆಯಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಇಲ್ಲಿ ವಿಲನಿಶ್ಗಳಾಗಿ ಇಲ್ಲ ಅಂದ್ರೆ ರಾಕ್ಷಸರಾಗಿ ಕಾಣಿಸಿಕ್ತಾ ಇದ್ದಾರೆ. ಸೊ ಮೊದಲಿಗೆ ಪ್ರೋಮೋದಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ, ಯಾರೆಲ್ಲ ಏನ್ ಮಾತಾಡ್ತಾ ಅಂತ ಕಂಪ್ಲೀಟ್ ಆಗಿ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ವಿಡಿಯೋದಲ್ಲಿ ಇರುವಂತ ವಿವರಣೆ ನಿಮಗೆ ಇಷ್ಟ ಆದ್ರೆ ಮಿಸ್ ಮಾಡಿದ್ರೆ ಒಂದು ಲೈಕ್ ಮಾಡಿ, ಒಂದು ಹೈಪ್ ಮಾಡಿ ಅಂತ ಹೇಳ್ತಾ ಇದೀನಿ. ಮೊದಲಿಗೆ ಪ್ರೋಮೋನ ಟ್ಯಾಗ್ ಲೈನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ವಿಲನ್ ಡೀಲಿಗೆ ಚೈತ್ರ ಉತ್ತರ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ಸ್ಪಂದನ ತತ್ತರ ಅಂದ್ಬಿಟ್ಟು ಆಶ್ಚರ್ಯಕ ಚಿಹ್ನೆ ಹಾಕಿದ್ದಾರೆ. ಸೊ ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಿಗ್ ಬಾಸ್ ಕಡೆಯಿಂದ ಮೇ ಬಿ ಚೈತ್ರ ಅವರು ಈ ಒಂದು ಡೀಲ್ ಗೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಚೈತ್ರ ಅವರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗ್ಬಿಟ್ಟಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಹುಡ್ಸೋದಕ್ಕೆ ಇಲ್ಲಿ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಅಂತಾನೆ ಹೇಳ್ಬೋದು. ಅಂಡ್ ಪ್ರೋಮೋದಲ್ಲಿ ಮುಂದುವರೆದ ಭಾಗದಂತೆ ಇಲ್ಲಿ ಟಾಸ್ಕ್ ರೂಮ್ ನಲ್ಲಿ ನಮಗೆ ಚೈತ್ರ ಅವರು ಕಾಣಿಸ್ತಾ ಇದ್ದಾರೆ. ಎಲ್ಲ ಸಹ ಒಂದು ಸ್ಮಶಾನ ತರ ಎಲ್ಲ ದೆವ್ವಗಳ ಫೇಸ್ ಗಳು ಇಟ್ಟಿರೋ ತರ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಒಂದು ಡೀಲ್ ನ ಕೊಡ್ತಾ ಇದ್ದಾರೆ, ಒಂದು ಆಫರ್ ನ ಕೊಡ್ತಾ ಇದ್ದಾರೆ ಚೈತ್ರ ಅವರಿಗೆ. ಒಂದು ಚೈತ್ರ ಅವರು ಯಾವ ತರ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ನೋಡೋಣ ಅಂದ್ಬಿಟ್ಟು. ಅಂಡ್ ವಿಲನ್ ಕಡೆಯಿಂದ ಧ್ವನಿ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಚೈತ್ರ ಅವರೇ ಇದೆಷ್ಟು ಮಾಯೆ, ನಿಮ್ಮಿಂದನೇ ಗೆದ್ದು ಈಗ ಅವರು ಮನೆ ಕ್ಯಾಪ್ಟನ್ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಆಡದಂತ ಆಟದಿಂದ, ನಿಮ್ಮ ಒಂದು ಎಫರ್ಟ್ ಇಂದ ಗೆದ್ದಂತಹ ಸ್ಪಂದನ ಅವರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ನೀವ್ ಏನಾಗಿದ್ದೀರಾ ನೋಡಿ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮನೆ ಕೆಲಸದವ್ರು ಆಗಿದ್ದೀರಾ ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ಪಂದನ ಇವ್ರನ್ನ, ಚೈತ್ರ ಅವ್ರನ್ನ. ಸೊ ಇಲ್ಲಿ ಒಂದು ಆಫರ್ ಸಹ ಕೊಡ್ತಾ ಇದ್ದಾರೆ ಯಾರಿಗೆ, ಚೈತ್ರ ಅವರಿಗೆ. ಈ ಒಂದು ಆಫರ್ ಕೊಡ್ಬೇಕಾದ್ರೆ ಬಿಗ್ ಬಾಸ್ ಮೇಲೆ ಕಂಟೆಸ್ಟೆಂಟ್ ಎಲ್ಲರೂ ಸಹ ಸೋಫಾ ಮೇಲೆ ಕುತ್ಕೊಂಡು ಟಿವಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಟಾಸ್ಕ್ ರೂಮ್ ನಲ್ಲಿ, ಚೈತ್ರ ಅವ್ರು ಏನು ನಿರ್ಧಾರ ತಗೊಳ್ಬಹುದು. ಅಂಡ್ ವಿಲನ್ ಕಡೆಯಿಂದ ಏನೊಂದು ಆಫರ್ ಬರ್ತಾ ಇದೆ, ಡೀಲ್ ಬರ್ತಾ ಇದೆ ಅಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ನೋಡ್ತಾ ಇದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ರಾಶಿಕ್ ಅವ್ರ ಮುಖದಲ್ಲಿ ಸ್ಮೈಲ್ ಕಾಣಿಸ್ತಾ ಇದೆ. ಮಾಡೋರ್ ಕಡೆ ತಿರುಗಿ ನೋಡ್ಬಿಟ್ಟು ರಾಶಿಕ್ ಅವ್ರು ಸ್ಮೈಲ್ ಮಾಡ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಸ್ಪಂದನಾಗೆ ಸಿಕ್ಕಂತಹ ಕ್ಯಾಪ್ಟನ್ಸಿ ಏನಿದೆ ಅದು ಹೋಗುತ್ತೆ ಬಿಡು ಅನ್ನೋ ಸ್ಮೈಲ್, ಇಲ್ಲ ಸರ್ಕ್ಯಾಸ್ಟಿಕ್ ವೇಲಿ ಯಾರೋ ಗೆದ್ರೆ ಇಲ್ಲ ಯಾರೋ ಆಟ ಆಡಿದ್ರೆ ಸ್ಪಂದನ ಗೆದ್ದಿದ್ದಾಳ ಅಂತ ಸರ್ಕ್ಯಾಸ್ಟಿಕ್ ಸ್ಮೈಲ್ ತರನೇ ಇಲ್ಲಿ ನಮ್ಗೆ ರಾಶಿಕಾ ಅವ್ರ ಮುಖದಲ್ಲಿ ಸ್ಮೈಲ್ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ. ಅಂಡ್ ಮುಂದುವರೆದ ಭಾಗದಂತೆ ವಿಲನ್ ಕಡೆಯಿಂದ ಬೇರೆ ಏನ್ ಬರ್ತಾ ಅಂತ ನಾವು ನೋಡೋದಾದ್ರೆ, ಕ್ಯಾಪ್ಟನ್ ಬೆಡ್ರೂಮ್ ಹೀಗೆ ಓಪನ್ ಆಗುತ್ತೆ, ಮನೆ ಕ್ಯಾಪ್ಟನ್ಸಿ ನಿಮ್ಮದಾಗುತ್ತೆ, ಸ್ಪಂದನ ಎಲ್ಲ ಕಳೆದುಕೊಂಡು ನೀವಿರೋ ಸ್ಥಾನಕ್ಕೆ ಬರ್ತಾರೆ ಅನ್ನೋ ತರ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಅಥವಾ ವಿಲನ್ ನ ಕಡೆಯಿಂದ ಧ್ವನಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಸನ್ನಿವೇಶಗಳನ್ನು ಇಲ್ಲ ಸಂದರ್ಭಗಳನ್ನು ಬಿಗ್ ಬಾಸ್ ಅವರೇ ಕ್ರಿಯೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಜನಗಳು ಅಥವಾ ಮನೆಯ ಕಂಟೆಸ್ಟೆಂಟ್ ಗಳು ಸ್ಪಂದನ ಅವ್ರ ಲಕ್ಕಿಂದ ಕ್ಯಾಪ್ಟನ್ ಆದ್ರು, ಸ್ಪಂದನ ಅವ್ರ ಲಕ್ಕಿಂದ ಕ್ಯಾಪ್ಟನ್ ಆದ್ರು ಅಂತ ಹೇಳ್ತಾ ಇದ್ರು ಸಹ ಸ್ಪಂದನ ಅವ್ರಿಗೆ ಅಷ್ಟರ ಮಟ್ಟಿಗೆ ಏನು ತಲೆಗೆ ಹೋಗಿರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ನೀಡಿದಂತ ಟಾಸ್ಕ್ ನಲ್ಲಿ ಮೈನ್ ಕ್ಯಾರೆಕ್ಟರ್ ಆಗಿರುವಂತ ವಿಲನ್ ಬಂದ್ಬಿಟ್ಟು ಇಲ್ಲಿ ಸ್ಪಂದನ ಅವ್ರು ಕೇವಲ ನೀವು ಗೆದ್ದಿದ್ದಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ, ಅವ್ರು ಏನ್ ದಬಾಕಿದ್ದಾರೆ ಇಲ್ಲಿ, ನೀವು ನಿಜವಾಗ್ಲೂ ಇವಾಗ ಏನಾದ್ರು ಒಪ್ಕೊಂಡ್ರೆ ನನ್ನ ಒಂದು ಡಿಸಿಷನ್ ಇಲ್ಲಿ ಕೊಟ್ಟಿರುವಂತ ಬಜರ್ ಏನಾದ್ರು ನೀವು ಓಕೆ ಮಾಡಿದ್ರೆ ಆ ಒಂದು ಕ್ಯಾಪ್ಟನ್ ಆಗಿರ್ಬೋದು ಇಲ್ಲಾಂದ್ರೆ ಕ್ಯಾಪ್ಟನ್ಸಿ ರೂಮ್ ಆಗಿರ್ಬೋದು ನಿಮ್ಮ ಪಾಲಾಗುತ್ತೆ. ಅಂಡ್ ಇವಾಗ ನೀವೇನೊಂದು ಪೊಸಿಷನ್ ಅಲ್ಲಿ ಟಾಸ್ಕ್ ನಲ್ಲಿ ಇದೀರ ಕೆಲಸದ ಆಗಿ ಆ ಒಂದು ಪೊಸಿಷನ್ಗೆ ಇಲ್ಲಿ ಸ್ಪಂದನ ಅವರು ಬರ್ತಾರೆ, ನೀವು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿ ನೀವು ಅಧಿಕಾರಗಳನ್ನ ಸ್ವೀಕರಿಸಬಹುದು ಅಂದ್ಬಿಟ್ಟು ಇಲ್ಲಿ ಆಫರ್ ಕೊಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ತಂದಿಡೋ ಅಂತ ಒಂದು ಇದು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಟಾಸ್ಕ್ ನಲ್ಲಿ ವ್ಯಕ್ತಿತ್ವಗಳನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ಟಾಸ್ಕ್ ಅಂತ ಆಡಿದಾಗ ಕ್ಯಾಪ್ಟನ್ಸಿನ ಸ್ಪಂದನಾಗೋಸ್ಕರ ತ್ಯಾಗ ಮಾಡಿದಾಗ ಉತ್ತಮ ಪಟ್ಟ ಅಂತ ಪಡ್ಕೊಂಡಾಗ ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಎಲ್ಲರೂ ಸಹ ಚೈತ್ರ ಅವ್ರಿಗೆ ಉತ್ತಮ ಅಂತ ಕೊಟ್ಟಿದ್ದೇನಕ್ಕೆ, ಚೈತ್ರ ಅವ್ರ ಕ್ಯಾಪ್ಟನ್ ಆಗೋದಿಲ್ಲ ಅಂತ ಗೊತ್ತಿದ್ರು ಸಹ ಫೈಟ್ ಮಾಡಿ ಕ್ಯಾಪ್ಟನ್ಸಿನ ಬೇರೆ ಕಂಟೆಸ್ಟೆಂಟ್ ಗೋಸ್ಕರ ಗೆಲ್ಸ್ಕೊಟ್ರು. ಅವರು ನಿಸ್ವಾರ್ಥವಾಗಿ ಆಟ ಆಡ್ದ ಅಂದ್ಬಿಟ್ಟು ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಅವರಿಗೆ ಉತ್ತಮ ನೀಡಿದ್ರು. ಅಂಡ್ ಇಲ್ಲಿ ಚೈತ್ರ ಅವ್ರು ಸಹ ಏನ್ ಮಾಡಿದ್ರು ಅಂದ್ರೆ, ನಾನ್ ಟಾಸ್ಕ್ ವಿನ್ ಆದ್ಮೇಲೆ ಸಹ ಯಾರ ಹತ್ರ ಹೋಗಿ ನನ್ನಿಂದಲೇ ಕ್ಯಾಪ್ಟನ್ಸಿ ಸ್ಪಂದನ ಸಿಕ್ಕಿದ್ದು ಅಂತ ಯಾರ ಹತ್ರ ಮಾತಾಡ್ಲಿಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ರು. ಸೊ ಆ ಒಂದು ವ್ಯಕ್ತಿತ್ವನ ಇಲ್ಲಿ ಪರೀಕ್ಷೆ ಮಾಡ್ತಾ ಇದಾರೆ ಬಿಗ್ ಬಾಸ್ ಒಂದು ಟಾಸ್ಕ್ ನ ಮೂಲಕ ಅಂತ ಹೇಳ್ಬೋದು. ಚೈತ್ರ ಅವರು ನಿಜವಾಗ್ಲೂ ನಿಸ್ವಾರ್ಥವಾಗಿ ಬೇರೆ ಕಂಟೆಸ್ಟೆಂಟ್ ಗೋಸ್ಕರ ಇಲ್ಲಿ ಟಾಸ್ಕ್ ನ ಗೆದ್ದು ಅವರಿಗೆ ಅಧಿಕಾರ ನೀಡಿದ್ರ, ಇಲ್ಲಾಂದ್ರೆ ಇವ್ರ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಅಯ್ಯೋ ನಾನ್ ಕಷ್ಟ ಬಿದ್ದು ನಾನ್ ಎದ್ದು ಬಿದ್ದು ಆಡಿದಂತ ಟಾಸ್ಕ್ ಅಲ್ಲಪ್ಪ, ನನಗೆ ಅಧಿಕಾರ ಸಿಗ್ಲಿಲ್ಲ, ಯಾರಿಗೋಸ್ಕರ ನಾನು ಆಟ ಆಡ್ದಾನಂತ ಭಾವನೆ ಇವ್ರ ಮನಸ್ಸಲ್ಲಿ ಇದೆಯಾ, ನಿಜವಾಗ್ಲೂ ತಿಳ್ಕೊಡೋಣ ಇವ್ರ ವ್ಯಕ್ತಿತ್ವ ಯಾವ ತರ ಇದೆ ಅಂದ್ಬಿಟ್ಟು ಜನಗಳಿಗೆ ತೋರಿಸೋದಕ್ಕೆ ಈ ಒಂದು ಆಫರ್ ನ ನೀಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಅಂಡ್ ಕೇವಲ ಇಲ್ಲಿ ಚೈತ್ರ ಅವ್ರ ವಿಚಾರದಲ್ಲಿ ಅಷ್ಟೇ ಅಲ್ಲ, ಈ ಒಂದು ವಾರ ಅಂತ ತಗೊಂಡ್ರೆ ನಾವು ವಾರದ ಉದ್ದಕ್ಕೂ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಕೆಲವೊಂದು ಆಮಿಷಗಳನ್ನು, ಕೆಲವೊಂದು ಆಫರ್ಸ್ ನ ಡೀಲ್ಸ್ ನ ಬಿಗ್ ಬಾಸ್ ಗಳಿಂದ ನೀಡ್ತಾ ಇರಬಹುದು ವಿಲನ್. ಸೊ ಆ ಒಂದು ಆಫರ್ಸ್ ಗೆ ಡೀಲ್ಸ್ ಗೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್
ಕಂಟೆಸ್ಟೆಂಟ್ ಯಾವ್ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅನ್ನೋದು ಜನಗಳಿಗೆ ಮೆಚ್ಚುಗೆ ಪಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂಡ್ ಈಗಾಗಲೇ ನಾವು ಒಂದು ಕಾಯನ್ನ ಟಾಸ್ ನಲ್ಲಿ ನೋಡಿದೀವಿ, ರಘುವರ್ ಆಗಿರ್ಬೋದು ಅಂಡ್ ಏನು ರಿಷವರ್ ಆಗಿರ್ಬೋದು ಆ ಕಾಯನ್ನ ಪಡ್ಕೊಂಡು ಕ್ಯಾಪ್ಟನ್ಸಿ ರೇಸ್ಗೆ ಹೋದ್ರಲ್ಲ. ಸೊ ಆ ತರದ ಇಲ್ಲಿ ಒಂದು ಆಫರ್ಸ್ ನೀಡ್ತಾ ಇದಾರೆ, ಆಮಿಷಗಳನ್ನ ನೀಡ್ತಾ ಇದಾರೆ ಇಲ್ಲಿ ವಿಲನ್ ಅಂತಾನೆ ಹೇಳ್ಬೋದು. ಅಂಡ್ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಸಹ ವಿಲನ್ ನ ಕೈಯಲ್ಲಿ ಕೈಗೊಂಬೆಗಳಾಗಿದ್ದಾರೆ, ವಿಲನಿ ಶ್ರೀಸಿಯಲ್ಲಿ ಕಾಣಿಸ್ತಾ ಇದ್ದಾರೆ ಅಂಡ್ ಎಲ್ಲರೂ ಸಹ ರಾಕ್ಷಸರಾಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ಇನ್ನು ಪ್ರೋಮೋದಲ್ಲಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಒಂದು 4 ಕಂಟೆಸ್ಟೆಂಟ್ ಗಳಿಗೆ ಅಧಿಕಾರ ಅಥವಾ ಒಂದು ಪವರ್ ಜಾಸ್ತಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಅಂತ ಹೇಳ್ಬೋದು. ಅದು ಯಾಕೆ ಅಂದ್ರೆ 4 ಕಂಟೆಸ್ಟೆಂಟ್ ಗಳಿಗೆ ಕೊಂಬುಗಳನ್ನ ಕೊಟ್ಟಿದ್ರೆ, ಬೇರೆ ಯಾರ ಕಂಟೆಸ್ಟೆಂಟ್ ಗಳಿಗೂ ಸಹ ಕೊಂಬುಗಳಿರೋದು ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. ಯಾರ್ಯಾರ ಆ ಕಂಟೆಸ್ಟೆಂಟ್ ಗಳಂತ ನೋಡೋದಾದ್ರೆ ಇಲ್ಲಿ ಸ್ಪಂದನ ಅವ್ರಿಗೆ ಸಹ ಕೊಂಬಿದೆ, ಮತ್ತೆ ರಾಶಿಕಾ ಅವ್ರಿಗಿದೆ, ಕಾವ್ಯ ಅವ್ರಿಗಿದೆ, ಮತ್ತೆ ಚೈತ್ರ ಅವ್ರಿಗಿದೆ. ಇಲ್ಲಿ ನೀವು ಹೇಳ್ಬೋದು ಮೇ ಬಿ ಫಿಮೇಲ್ ಕಂಟೆಸ್ಟೆಂಟ್ಸ್ ಗೆ ಕೊಟ್ಟಿರ್ಬೋದು ಅಂತ, ಬಟ್ ಪ್ರೋಮೋದಲ್ಲೇ ನಮಗೆ ಕಾಣಿಸ್ತಾ ಇದೆ ಅಶ್ವಿನಿ ಮತ್ತೆ ರಕ್ಷಿತಾ ಅವರ ತಲೆ ಮೇಲೆ ಕೊಂಬಿಲ್ಲ, ಅವ್ರು ನಾರ್ಮಲ್ ಆಗಿ ಒಂದು ಇದನ್ನ ಹಾಕೊಂಡು ಕೂತ್ಕೊಂಡಿದ್ದಾರೆ. ಸೊ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಮೇ ಬಿ ಈ 4 ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಬೇರೆ ಕಂಟೆಸ್ಟೆಂಟ್ ಗೆ ಸ್ವಲ್ಪ ಪವರ್ ಕಮ್ಮಿ ಇರ್ಬೋದು, ಇಲ್ಲಿ ಈ ಕಂಟೆಸ್ಟೆಂಟ್ ಗೆ ಸ್ವಲ್ಪ ಬೇರೆ ಅಧಿಕಾರಗಳನ್ನ ನೀಡಿರ್ಬೋದು ಅಂತ ಪ್ರೋಮೋದಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಅಂಡ್ ಪ್ರೋಮೋದ ಕೊನೆಯಲ್ಲಿ ಈ ಒಂದು ಟ್ವಿಸ್ಟ್ ನ ನೀಡಿದಾಗ ನೀವೇನಾದ್ರೂ ಎಲ್ಲೋ ಬಜರ್ ನ ಒತ್ತಿದ್ರೆ ನೀವು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗ್ತೀರಂತ ಆಫರ್ ನೀಡ್ತಾ ಇದ್ದ ವಿಲನ್ ಇಲ್ಲಿ ರಜತ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಒಳ್ಳೆ ಟ್ವಿಸ್ಟ್ ಅಪ್ಪ ಇದು ಅಂದ್ಬಿಟ್ಟು ರಜತ್ ಅವ್ರ ವಾಯ್ಸ್ ಸಹ ನಮ್ಗೆ ಕೇಳಿ ಬರ್ತಾ ಇದೆ. ಅಂಡ್ ಪ್ರೋಮೋದಲ್ಲಿ ಇಲ್ಲಿ ಗಿಲ್ಲಿ ಅವರ ಎಕ್ಸ್ಪ್ರೆಷನ್ ಸಹ ನಮ್ಗೆ ತೋರಿಸ್ತಾ ಇದಾರೆ, ಏನೋ ಒಂದು ಡಿಸಿಷನ್ ಇಲ್ಲ ಏನೋ ಒಂದು ಆಯ್ಕೆನ ತಗೊಳ್ಬಹುದು ಇಲ್ಲಿ ಚೈತ್ರ ಅಂತ. ಮನೆಗಿರಂತ ಕಂಟೆಸ್ಟೆಂಟ್ ಎಲ್ಲ ಸಹ ಟಿವಿಯಲ್ಲಿ ನೋಡ್ತಾರೆ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ, ಏನು ತಗೊಬಹುದು ಡಿಸಿಷನ್ ಯಾವ ತರ ಅಂತ. ಅಂಡ್ ಇಲ್ಲಿ ಪದೇ ಪದೇ ಪ್ರೋಮೋದಲ್ಲಿ ಇಲ್ಲಿ ಸ್ಪಂದನ ಅವ್ರ ಫೇಸ್ ನ ಝೂಮ್ ಇನ್ ಝೂಮ್ ಔಟ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಅವರು. ಯಾವ ತರ ಎಕ್ಸ್ಪ್ರೆಷನ್ ಕೊಡ್ತಾ ಇದಾರೆ, ಈ ಒಂದು ಅಧಿಕಾರ ಆಗಿರೋದು ಕ್ಯಾಪ್ಟನ್ಸಿ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಇದೆ ಸ್ಪಂದನಾಗೆ ಅಂತ. ನನ್ನ ಕೇಳೋದಾದ್ರೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಸ್ಪಂದನ್ ಅವ್ರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಈ ವಾರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಕ್ಯಾಪ್ಟನ್ಸಿ ಅಥವಾ ಕ್ಯಾಪ್ಟನ್ಸಿ ರೋಲ್ ನಲ್ಲಿ ಯಾರೆಲ್ಲ ಇರ್ತಾರೆ ಅವ್ರು ಸೇವ್ ಆಗ್ತಾರೆ. ಸೊ ಒಂದು ವಿಚಾರದಲ್ಲಿ ಸ್ಪಂದನ್ ಅವ್ರಿಗೆ ಇಂಪಾರ್ಟೆಂಟ್ ಆಗ್ಬೋದು. ಇನ್ ಕೇಸ್ ಏನಾದ್ರು ಚೈತ್ರ ಅವ್ರ ಈ ಒಂದು ಸಂದರ್ಭದಲ್ಲಿ ಏನು ಬಿಗ್ ಬಾಸ್ ಅವರು ಒಂದು ಟ್ಯಾಗ್ ಲೈನ್ ನೀಡಿದ್ದಾರೆ, ವಿಲನ್ ಡೀಲ್ಗೆ ಚೈತ್ರ ಉತ್ತರ ಸ್ಪಂದನ ತತ್ತರ ಅಂತ. ಇನ್ ಕೇಸ್ ಏನಾದ್ರೂ ಚೈತ್ರ ಅವರು ನಿಜವಾಗ್ಲೂ ಒಂದು ಎಲ್ಲೋ ಬಜಾರ್ ನ ಒದ್ಬಿಟ್ಟು ತಾನೇ ಕ್ಯಾಪ್ಟನ್ ಆಗಿದ್ರೆ ಇಲ್ಲಿ ಸ್ಪಂದನ ಅವ್ರು ಈ ಒಂದು ವಾರ ನಾಮಿನೇಷನ್ ಬರ್ಬೋದು, ಎಲಿಮಿನೇಷನ್ ಆದ್ರೂ ಆಗ್ಬೋದು. ಸೊ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ ಡಿಸಿಷನ್ ಇದು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ನಾವು ನೋಡ್ಬೇಕಾರದೇನಪ್ಪ ಅಂದ್ರೆ ಯಾರು ಸಹ ಬಿಗ್ ಬಾಸ್ ಮನೆಯಲ್ಲಿ ಸಪರೇಟ್ ಆಗಿರೋಂಥ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಬಂದಿಲ್ಲ. ಇಲ್ಲಿ ಜಸ್ಟ್ ಕೆಲವೊಂದು ಕೇಪ್ ನ ಕೊಟ್ಟಿದ್ದಾರೆ ಅಷ್ಟೇ, ಏನೋ ಹಿಂದೆಗಡೆ ನಾವು ಬಟ್ಟೆ ತರ ಹಾಕೊಳ್ತೀವರ ಆ ಕೇಪ್ ನ ನೀಡಿದ್ದಾರೆ. ಇಲ್ಲಿ ಹೆಂಗಸರಿಗೆಲ್ಲ ಅಥವಾ ವುಮೆನ್ಸ್ ಎಲ್ಲರಿಗೂ ರೆಡ್ ಕಲರ್ ಕೇಪ್ ಕೊಟ್ಟಿದ್ದಾರೆ ಅಂಡ್ ಮೆನ್ಸ್ ಎಲ್ಲರಿಗೂ ಬ್ಲಾಕ್ ಕಲರ್ ಕೇಪ್ ಕೊಟ್ಟಿದ್ದಾರೆ. ನಾರ್ಮಲ್ ಅವ್ರು ಹಾಕೊಳ್ಳುವಂತ ಡ್ರೆಸ್ ಮೇಲೆನೆ ಅದನ್ನ ಹಾಕೊಂಡಿದ್ರೆ ಮನೇಲಿರುವಂತ ಒಂದು ಮೇಕಪ್ ಕಿಟ್ಸ್ ನಲ್ಲಿ ಅವ್ರಿಗೆ ಫೇಸ್ಗೆ ಅವರು ಮೇಕಪ್ಸ್ ಮಾಡ್ಕೊಂಡಾಗೆ ನಮ್ಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನಾವು ನೋಡ್ಬೇಕಾದ್ರೆ ಚೈತ್ರ ಅವ್ರ ಮುಖದ ಮೇಲೆ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಮೇಕಪ್ ಇರೋದಾಗಿರ್ಬೋದು, ಸ್ವಲ್ಪ ವಿಲನಿಶ್ ಆಗಿ ಕಾಣಿಸೋದಕ್ಕೆ ಜಾಸ್ತಿ ಮೇಕಪ್ ಇದೆ. ಮೇ ಬಿ ಬಿಗ್ ಬಾಸ್ ಕಡೆಯಿಂದ ಯಾರಾದ್ರೂ ಮೇಕಪ್ ಮಾಡಿದಾರ, ಇಲ್ಲ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳಿಗೆ ಮೇಕಪ್ ಮಾಡ್ಕೊಂಡಿದಾರ ಅಂತ ಗೊತ್ತಿಲ್ಲ. ಬಟ್ ಟಾಸ್ಕ್ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲೋ ಒಂದ್ ಕಡೆ ಕೇವಲ ಫನ್ ವೇಯಲ್ಲಿ ರಾಕ್ಷಸರು ಇಲ್ಲ ಗಂಧರ್ವರು ಇಲ್ಲ ಅಂದ್ರೆ ಒಳ್ಳೇದು ಇಲ್ಲ ಕೆಟ್ಟದ್ದು ಅದೇ ಪರವಾಗಿ ಹೋಗ್ತಾ ಇರತ್ತೆ. ಎಲ್ಲೋ ಒಂದ್ ಕಡೆ ಕೊನೆಯಲ್ಲಿ ಒಳ್ಳೆಯವ್ರನ್ನ ವಿನ್ ಮಾಡಿಸ್ತಾರೆ, ಯಾಕೆಂದ್ರೆ ಯಾವತ್ತೇ ಆಗ್ಲಿ ಒಳ್ಳೇದೇ ಗೆಲ್ಬೇಕು ಅಂತ ಅವ್ರನ್ನ ವಿನ್ ಮಾಡಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಎಲ್ಲೋ ಒಂದ್ ಕಡೆ ನೆಗೆಟಿವ್ ರೋಲ್ಗೆ ಹಾಕಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಸಹ ಅವ್ರದೇ ಆದಂತ ಒಂದು ರೋಲ್ಸ್ ನ ಕೊಡ್ತಾರೆ, ಅವ್ರಿಗೆ ಆಗಿರುವಂತ ಒಂದು ಆಫರ್ಸ್ ನ ನೀಡ್ತಾರೆ. ಯಾರ್ಯಾರು ಯಾವ ರೀತಿ ಆ ಒಂದು ಆಫರ್ಸ್ ನ ಪಡ್ಕೊಳ್ತಾರೆ, ಯಾವ ತರ ರಿಯಾಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ಚೈತ್ರ ಅವ್ರನ್ನ ಯಾರು ಸಹ ಜಡ್ಜ್ ಮಾಡೋಕೆ ಆಗಲ್ಲ. ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳು ಆಗಿರ್ಬೋದು, ಹೊರಗಡೆ ಇರೋಂಥ ವೀಕ್ಷಕರಾಗಿರ್ಬೋದು, ಯಾರು ಸಹ ಜಡ್ಜ್ ಮಾಡೋಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಈಗ ಸ್ಪಂದನ ಅವ್ರು ಏನೊಂದು ಕ್ಯಾಪ್ಟನ್ ಆಗಿದ್ದಾರೆ, ಅಭಿ ಮತ್ತೆ ಸ್ಪಂದನ ಅವ್ರು ಕ್ಯಾಪ್ಟನ್ ಆಗಿದ್ರಲ್ಲ, ಅದರಲ್ಲಿ ಈಕ್ವಲಿ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಹಾಕಿದ್ರು ಅಭಿ ಅವ್ರ ಜೊತೆಗೆ. ಯಾರಪ್ಪ ಅಂದ್ರೆ ಚೈತ್ರ ಅವರು ಸಹ ಒಂದು ವಿಚಾರದಲ್ಲಿ ಚೈತ್ರ ಅವ್ರು ಇನ್ ಕೇಸ್ ಏನಾದ್ರು ಆ ಒಂದು ಎಲ್ಲೋ ಬಜಾರ್ ನ ಕ್ಲಿಕ್ ಮಾಡಿ ಆ ಒಂದು ಕ್ಯಾಪ್ಟನ್ಸಿ ಆಗಿರ್ಬೋದು, ಕ್ಯಾಪ್ಟನ್ಸಿ ರೂಮ್ ಆಗಿದ್ರು ಪಡ್ಕೊಂಡ್ರು ಸಹ ಅಲ್ಲಿರೋರು ಯಾರು ಸಹ ಪ್ರಶ್ನೆ ಮಾಡಕ್ ಆಗೋದಿಲ್ಲ. 2 ವಿಧಾನಗಳಲ್ಲಿ ಇದನ್ನ ನೋಡ್ಬೋದು. ಒಂದೇನಪ್ಪ ಅಂದ್ರೆ ನಾನು ಎಫರ್ಟ್ ಆಗದೆ ನಾನು ಕಷ್ಟಪಟ್ಟೆ, ಈಗಾಗಲೇ ಕ್ಯಾಪ್ಟನ್ಸಿ ರೂಮ್ ನ ಬಿಗ್ ಬಾಸ್ ಅವ್ರು ಕಿತ್ಕೊಂಡಿದ್ದಾರೆ. ಸೊ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ಸಿ ರೂಮ್ ನ ಆಗಿರ್ಬೋದು, ಕ್ಯಾಪ್ಟನ್ಸಿನ ಆಗಿರ್ಬೋದು ನಾನ್ ತಗೊಂಡೆ, ನನ್ನ ಎಫರ್ಟ್ ಇಂದ ನಾನು ಕಷ್ಟ ಬಿದ್ದಿರೋದಕ್ಕೆ ಬಂದಿದೆ ಅಂತ ಅವ್ರು ಬೇಕಾದ್ರೆ ಉತ್ತರ ಕೊಡ್ಬೋದು. ಅಂಡ್ ಇನ್ನೊಂದು ವಿಧಾನದಲ್ಲಿ ನಾವು ನೋಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ನೀವೇ ಹೇಳಿದ್ರಲ್ಲ ಅವ್ರಿಗೋಸ್ಕರ ಆಡ್ನಿ ಅಂದ್ಬಿಟ್ಟು ಮತ್ತೆ ಯಾವ ತರ ತಗೊಂಡ್ರೆ ಅಂತ ಸಹ ಪ್ರಶ್ನೆ ಮಾಡೋರು ಸಹ ಇರ್ತಾರೆ. ಬಟ್ ನನಗನ್ಸಿರೋ ಪ್ರಕಾರ ಈ ಕಾಯನ್ ಟಾಸ್ ನಲ್ಲಿ ಏನ್ ಬಿಗ್ ಬಾಸ್ ಮೇಲೆ ಜಗಳ ಆಯ್ತು, ನೀವು ಸಿಕ್ಕಾಪಟ್ಟೆ ರಾಂಗ್ ಡಿಸಿಷನ್ ತಗೊಂಡ್ಬಿಟ್ರಿ, ನಮ್ಮ ತಂಡಕ್ಕೆಲ್ಲ ಮೋಸ ಮಾಡ್ಬಿಟ್ರಿ ನೀವು ಅಂತ, ಅಷ್ಟರ ಮಟ್ಟಿಗೆ ಯಾವುದೇ ಕಾರಣಕ್ಕೂ ವಾದ ಆಗೋದಿಲ್ಲ, ಯಾರು ಸಹ ಪ್ರಶ್ನೆ ಮಾಡೋದಿಲ್ಲ. ಸ್ಪಂದನ ಅವ್ರು ಮೇ ಬಿ ಸ್ವಲ್ಪ ಡಲ್ ಆಗಿ ಕುತ್ಕೊಬಹುದು, ಒಂದ್ 5 ನಿಮಿಷ ಬೇಜಾರು ಬೀಳ್ಬೋದು. ಇಲ್ಲಾಂದ್ರೆ ಅವರನ್ನೇ ನನಗೂ ಆ ಒಂದು ಅಧಿಕಾರ ಬೇಕಾಗಿರ್ಲಿಲ್ಲ, ಬೇರೆಯವರಿಂದ ಗೆದ್ದಿರೋಂತ ಅಧಿಕಾರ ಅಂತ ಅವರು ಬೇಕಾದ್ರೆ ಹೇಳಬಹುದು. ಬಟ್ ಇಲ್ಲಿ ಚೈತ್ರ ಅವ್ರು ತಗೊಳ್ಳೋಂತ ನಿರ್ಧಾರ ಏನಾಗುತ್ತಪ್ಪ ಅಂದ್ರೆ ಹೊರಗಡೆ ಇರುವಂತ ಒಂದು ಆಡಿಯನ್ಸ್ ಇತ್ತು ವೀಕ್ಷಕರಲ್ಲಿ ಅವರ ಒಂದು ಏನೋ ವ್ಯಕ್ತಿತ್ವ ಆಗಿರಬಹುದು, ಅವರ ಒಂದು ಡಿಸಿಷನ್ ಮೇಕಿಂಗ್ ನ ಕುರಿತಾಗಿ ಅವರ ಮೇಲೆ ಒಂದು ಇಮೇಜ್ ನ ಕ್ರಿಯೇಟ್ ಮಾಡುತ್ತೆ ಅಷ್ಟೇ. ಅದನ್ನು ಹೊರತುಪಡಿಸಿ ಅವ್ರು ತಗೊಳ್ಳೋ ಡಿಸಿಷನ್ ಯಾರು ಸಹ ರಾಂಗ್ ಅಂತ ಹೇಳಕ್ ಆಗೋದಿಲ್ಲ.
ಅಂಡ್ ಎಲ್ಲೋ ಒಂದ್ ಕಡೆ ಇನ್ ಕೇಸ್ ಏನಾದ್ರು ಇವಾಗ ಅವರೊಂದು ಅಧಿಕಾರವನ್ನು ಪಡ್ಕೊಳ್ಳಿಲ್ಲ ಅಂದ್ರೂ ಸಹ ನೆಗೆಟಿವ್ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಮನೆಯಂತ ಕಂಟೆಸ್ಟೆಂಟ್ ಗಳಾಗಿರ್ಬೋದು, ಹೊರಗಡೆ ಜನಗಳಾಗಿರ್ಬೋದು. ಎಲ್ಲ ಒಂದ್ ಕಡೆ ನೀನೇ ಚೆನ್ನಾಗಿ ಆಟ ಆಡಿದ್ದಲ್ಲಮ್ಮ, ಅಷ್ಟೆಲ್ಲ ಚೆನ್ನಾಗಿ ಆಟ ಆಡಿ ನೀನೇ ಟಾಸ್ ನ ವಿನ್ ಮಾಡಿಸಿದೆ, ಬಿಗ್ ಬಾಸ್ ಅವ್ರು ನಿಮ್ಗೆ ಒಂದು ಅಧಿಕಾರ ಕೊಡ್ತಾ ಇದಾರೆ, ನೀನ್ ಕಷ್ಟ ಬಿದ್ದಿರೋದು ನೀನ್ ಯಾಕೆ ತಗೊಂಬಾರ್ದಾಯ್ತು, ಬಿಗ್ ಬಾಸ್ ಮೇಲೆ ನೀನ್ ಇಂಡಿವಿಜುವಲ್ ಆಟ ಆಡೋದಕ್ಕೆ ಹೋಗಿದ್ಯಾ, ಇಲ್ಲ ನೀನು ವಿನ್ ಆಗೋದಕ್ಕೆ ಹೋಗಿದ್ಯಾ, ಇಲ್ಲ ಬೇರೆ ಕಂಟೆಸ್ಟೆಂಟ್ ನ ವಿನ್ ಮಾಡಿಸೋದಕ್ಕೆ, ಇಲ್ಲ ಬೇರೆ ಕಂಟೆಸ್ಟೆಂಟ್ ನ ಕ್ಯಾಪ್ಟನ್ ಮಾಡಿಸೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿದೆ ಅಂತ ಪ್ರಶ್ನೆಗಳು ಸಹ ಬರುತ್ತೆ. ಸೊ ಯಾವುದೇ ಡಿಸಿಷನ್ ತಗೊಂಡ್ರು, ಯಾವ ತರ ನಡ್ಕೊಂಡ್ರು ಸಹ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ನೆಗೆಟಿವ್ಸ್ ಬರ್ತಾನೆ ಇರುತ್ತೆ. ಎಲ್ಲೋ ಒಂದ್ ಕಡೆ ಅದು ಬೇರೆ ಬೇರೆ ತರನೇ ತಗೊಳ್ಬಹುದು ಅಂತ ಹೇಳ್ಬೋದು. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿರುವಂತ ಡೀಟೇಲ್ಸ್ ಆಗಿರ್ಬೋದು, ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು ಇದು. ಅಂಡ್ ನೋಡ್ಬೇಕು ಮುಂದಿನ ಎಪಿಸೋಡ್ ಗಳಲ್ಲಿ ಯಾವ್ಯಾವೆಲ್ಲ ಕಂಟೆಸ್ಟೆಂಟ್ ಗೆ ಯಾವ ರೀತಿ ಆಫರ್ಸ್ ನೀಡ್ತಾರೆ, ಡೀಲ್ಸ್ ನ ನೀಡ್ತಾರೆ, ವ್ಯಕ್ತಿತ್ವ ಪರೀಕ್ಷೆನ ಯಾವ ತರ ಚೆಕ್ ಮಾಡ್ತಾನೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಅಂಡ್ ನನಗನ್ಸಿರೋ ಪ್ರಕಾರ ಪರ್ಸನಲಿ ನಾನು ಹೇಳೋದಾದ್ರೆ ಬಿಗ್ ಬಾಸ್ ಮನೇಲಿ ಯಾರೆಲ್ಲ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ಅವ್ರವ್ರ ಮಧ್ಯೆ ತಂದಿಡೋದಕ್ಕೆ ಬಿಗ್ ಬಾಸ್ ಅವ್ರು ಪ್ರಯತ್ನ ಪಡಬಹುದು, ವ್ಯಕ್ತಿತ್ವದ ಪರೀಕ್ಷೆ ಮಾಡಬಹುದು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಮ ಒಪಿನಿಯನ್ ಪ್ರಕಾರ ಈ ಒಂದು ವಾರ ಟಾಸ್ಕ್ ಗಳು ಯಾವ ತರ ಇರಬಹುದು, ಯಾರ ವ್ಯಕ್ತಿತ್ವ ಯಾವ ತರ ಕಾಣಿಸ್ಕೊಳ್ಬಹುದು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ ಡೈಲಿ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, 24/7 ಲೈವ್ ಅಪ್ಡೇಟ್ ಗೋಸ್ಕರ ನನ್ನ ಒಂದು ಚಾನೆಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.